ಸೊ ಈ ಪ್ರಕರಣದಲ್ಲಿ 4ನೇ ಫ್ಲೋರ್ನಿಂದ ಯುವತಿ ಕೆಳಕ್ಕೆ ಹಾರಿದಂತಹ ಪ್ರಕರಣದಲ್ಲಿ ಅನೇಕ ಪ್ರಶ್ನೆಗಳು ಈಗ ಸೃಷ್ಟಿಯಾಗಿದೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಕ್ಕಂಥವ್ರು ಯಾರು? ಸ್ಥಳೀಯರಿಗೆ ಸಮಸ್ಯೆ ಆಗ್ತಿದೆ ಅಂತ 112ಗೆ ಕರೆ ಮಾಡಿದ್ದು ಯಾರು? ಹೆಂಗೆ ಬರ್ತಾರೆ ಪೊಲೀಸರು ಏಕಾಏಕಿ? 112 ಕರೆ ಮಾಡಿದ್ದಕ್ಕೆ ತಾನೇ ಬರೋದಕ್ಕೆ ಸಾಧ್ಯ. ಹೋಟೆಲ್ ಸಿಬ್ಬಂದಿಯಿಂದಲೇ 112ಗೆ ಕರೆ ಹೋಗಿತ್ತಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ 112ಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟರ ಹೋಟೆಲ್ ಸಿಬ್ಬಂದಿ? ಈ ಘಟನೆ ಬಗ್ಗೆ ಪೊಲೀಸರು ಹೇಳೋದು ಏನು? ಹಾಗಾದರೆ ಒಂದು ಕ್ಲಾರಿಟಿ ಸಿಗಬೇಕಲ್ಲ. 4ನೇ ಫ್ಲೋರ್ನಿಂದ ಯುವತಿ ಕೆಳಕ್ಕೆ ಹಾರದ ಪ್ರಕರಣದಲ್ಲಿ ಕೆಲವು ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? 112 ಕರೆ ಮಾಡಿದ್ದು ಯಾರು? ಹೋಟೆಲ್ ಸಿಬ್ಬಂದಿನೇ ಮಾಡಿದ್ರಾ? ಹಣಕ್ಕೆ ಬೇಡಿಕೆ ಇಟ್ಟರ? ಈ ಘಟನೆ ಬಗ್ಗೆ ಪೊಲೀಸರು ಹೇಳೋದೇನು? ಎಲ್ಲವೂ ಪ್ರಶ್ನೆಗಳಾಗಿ ಉಳಿತಾ ಇದೆ. ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಪೊಲೀಸರೇ ಕೆಲವು ಸಂದರ್ಭದಲ್ಲಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ, ಚಿತ್ರ ವಿಚಿತ್ರ ಹಿಂಸೆ ಕೊಡ್ತಾರೆ, ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ಹೀಗೆಲ್ಲ ಆಗ್ತಾ ಇರೋದ್ರಿಂದಲೇ ಈ ಘಟನೆಗಳು ನಡೀತಾ ಇದೆ. ನೋಡಿ, ಪ್ರಕರಣದ ಹಿನ್ನೆಲೆ ಹೇಳ್ಬಿಡ್ತೀವಿ. ಶನಿವಾರ ರಾತ್ರಿ 4 ರೂಮನ್ನು ಬುಕ್ ಮಾಡಿದ್ರು, 8 ಜನ ಒಟ್ಟು. ಸಿ ಇಸ್ಟಾ ಅನ್ನೋ ಹೋಟೆಲ್ನಲ್ಲಿ ರೂಮ್ ಬುಕ್ಕಿಂಗ್ ಆಗಿತ್ತು. ಕುಂದಲಹಳ್ಳಿಯ ACS ಲೇಔಟ್ನಲ್ಲಿರ್ತಕ್ಕಂಥ ಹೋಟೆಲ್ ಇದು. ಬೆಳಗ್ಗೆ 5 ಗಂಟೆಗೆ 112ಗೆ ಅಪರಿಚಿತನೊಬ್ಬ ಕರೆ ಮಾಡ್ತಾನೆ. ಕುಡಿದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಡಿಸ್ಟರ್ಬ್ ಆಗ್ತಾ ಇದೆ ಅಂತ ದೂರು. ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡ್ತಾನೆ ವ್ಯಕ್ತಿಯೊಬ್ಬ. ಆತನ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಬಂದು ವಿಚಾರಿಸ್ತಾರೆ ಪೊಲೀಸರು. ಯಾಕೆಂದರೆ ಕಂಪ್ಲೇಂಟ್ ಬರದೆ ಅವ್ರ ತಾನೇ ಹೆಂಗೆ ಕ್ರಮ ತಗೊಳಕ್ಕಾಗತ್ತೆ? ಅವ್ರಿಗೇನು ಕನಸು ಬಿದ್ದಿರುತ್ತಾ? ಸಿ ಎಸ್ಟಾ ಅಂತ ಹೋಟೆಲ್ ನೀವು ನೋಡ್ತಾ ಇರೋ ಬಿಲ್ಡಿಂಗ್. ಇವರು 8 ಜನ ಸೇರಿಕೊಂಡು 4 ರೂಮ್ ಬುಕ್ ಮಾಡ್ತಾರೆ. ಆ ಹುಡುಗನೇ ಹೇಳ್ತಾ ಇದ್ದ ಪ್ರಕಾರ ನಾವು ಡ್ರಿಂಕ್ಸ್ ಮಾಡಿದ್ವಿ ಅಂತ ಹೇಳ್ತಾನೆ. ಕುಡಿದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಬೇರೆಯವ್ರಿಗೆಲ್ಲ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಒಬ್ಬ ವ್ಯಕ್ತಿ ಬೆಳಗಿನ ಜಾವ 5 ಗಂಟೆಗೆ ಪೊಲೀಸರು ಕರೆ ಮಾಡ್ತಾನೆ. ಕರೆ ಮಾಡಿಬಿಟ್ಟು ಪೊಲೀಸರು ಬಂದು ವಿಚಾರಿಸ್ತಾರೆ. ಆತನ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಬಂದು ಪೊಲೀಸರು ವಿಚಾರಿಸ್ತಾರೆ. ಈಗ ಬಂದ ಸಂದರ್ಭದಲ್ಲಿ ಏನಾಗುತ್ತೆ, ಪೊಲೀಸರನ್ನು ಕಂಡು ಬೆಚ್ಚಿ ಬೀಳ್ತಾಳೆ ಯುವತಿ ವೈಷ್ಣವಿ. ಇನ್ನೆಲ್ಲ ಬಹಿರಂಗ ಆಗ್ಬಿಡುತ್ತೆ ಅಂತ. ಹಾಗಾಗಿ ಬಾಲ್ಕನಿಯಿಂದ ಡ್ರೈನೇಜ್ ಪೈಪನ್ನು ಹಿಡಿದು ಇಳಿಯೋದಕ್ಕೆ ಆಕೆ ಪ್ರಯತ್ನ ಪಡ್ತಾಳೆ. ಆದರೆ ಆಕೆಗೆ ಅಭ್ಯಾಸ ಇರಲಿಲ್ಲ ಅನ್ಸುತ್ತೆ ಆ ಥರ ಇಳಿಯೋದೆಲ್ಲ. ಈ ಬೇರೆ ಕೆಳಕ್ಕೆ ಜಾರಿ ವೈಷ್ಣವಿ ತಲೆ ಮತ್ತು ಕೈಗೆ ಗಾಯ ಆಗುತ್ತೆ, ಜಾರಿ ಬೀಳ್ತಾಳೆ. ನಾವು ದುಡ್ಡು ಕೇಳಿಲ್ಲ, ಸುಳ್ಳು ಆರೋಪವನ್ನು ಮಾಡ್ತಿದ್ದಾರೆ. ಯುವತಿಯನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದೇ ನಾವು. ಯುವತಿಯ ಪೋಷಕರ ಆರೋಪಕ್ಕೆ ಪೊಲೀಸರ ವಾದ. ಘಟನೆ ಬಗ್ಗೆ ವರದಿಯನ್ನು ಕೇಳಿದ್ದಾರೆ ಈಗ ಪೊಲೀಸ್ ಕಮಿಷನರ್. ಅವ್ರ ಮೇಲೆ ಬಂದಂತಹ ಆರೋಪ ನಿಜನಾ ಸುಳ್ಳ ಏನು ಹೇಳ್ತಾರೆ? ಪೊಲೀಸರು ಮಾತ್ರ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಇಲ್ಲ, ನಮ್ಮನ್ನು ಕಂಡಾಕೆ ಬೆಚ್ಚು ಬಿದ್ದಿದ್ದು ನಿಜ, ಇಳಿಯೋಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜ, ನಾವು ದುಡ್ಡನ್ನು ಕೇಳಿಲ್ಲ, ನಾವೇ ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು ಅಂತ ಆ ಪೋಷಕ ಪೊಲೀಸರು ಈಗ ಕೊಡ್ತಾ ಇರ್ತಕ್ಕಂಥ ಕ್ಲಾರಿಟಿ.